ಚೇರ್ಗಳನ್ನ ಕಾನೂನು ಬಾಹಿರವಾಗಿ ಬಿಜೆಪಿಯವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇಡಿ ಆಗಿರಬಹುದು, ಇನ್ಕಮ್ ಟ್ಯಾಕ್ಸ್ ಆಗಿರಬಹುದು ಅಂತ ಪದೇ 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 ನಾವು ಹೇಳ್ತಾ ಇರ್ತೀವಿ, ತಾವು ಕೇಳಿದ್ದೀರಾ. ಈಗ ಇದ್ರ ಮೇಲೆ ನಮಗೆ ಅವ್ರ ಮೇಲೆ ಮೊದಲೇ ವಿಶ್ವಾಸ ಇಲ್ಲ. ಇದ್ರ ಮೇಲೆ ಮತ್ತೆ ಅವರು ಇಲೆಕ್ಷನ್ ಕಮಿಷನ್ ಮೇಲೂ ಸುಮಾರು ಬಾರಿ ನಮ್ಮವರು ಆರೋಪ ಮಾಡಿದರೆ ತಾವು ಎಲ್ಲ ಕೇಳಿದ್ದೀರಾ. ಸುಮಾರು ಬಾರಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿನೇ ಏನೇನಾಗಿದೆ ಅನ್ನೋದು ಅಂಕೆ ಸಂಖ್ಯೆಗಳ ಪ್ರಕಾರ ವೋಟರ್ಸ್ ಲಿಸ್ಟ್ಗಳನ್ನ ತೋರಿಸಿ ಒಂದೊಂದು ಗಂಟೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಡಿಲಿಮಿಟೇಷನ್ ಮಾಡುವಂತ ಕಮಿಟಿಯ ಅಧ್ಯಕ್ಷ ಯಾರು? ನಾವ್ ಯಾರ ಮೇಲೆ ಈಗ ಗಂಭೀರ ಆರೋಪ ಮಾಡ್ತಾ ಇದೀವಿ, ಅವರೇ ಅಧ್ಯಕ್ಷರು. ಇವ್ರು ಹೇಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಹಿಳಾ ಮೀಸಲಾತಿ ಮಸೂದೆ ತೆಗೆದುಕೊಂಡು ಬಂದು ಕಟ್ ಅಂಡ್ ಪೇಸ್ಟ್ ಮಾಡೋದು. 8 ಕ್ಷೇತ್ರ ಹೆಚ್ಚಿಗೆ ಆಗುತ್ತೆ, ಅದನ್ನ ವಿರೋಧ. ಇಟ್ ಈಸ್ ನಾಟ್ ಮೀ ಆನ್ ಇಂಡಿವಿಜುವಲ್, ಇಟ್ ಈಸ್ ಪಕ್ಷ. ಆ ಪಕ್ಷ ಅಂತ ಬಂದಾಗ ಇಟ್ ಈಸ್ ಮೀ. ಬಟ್ ಒಂದ್ ಮಾತನ್ನ ಹೇಳ್ತೇನೆ, 554ಕ್ಕೆ ಯಾಕೆ ಮಾಡಬಾರ್ದು? ನಾವು ಡೈಜೆಸ್ಟ್ ಮಾಡ್ಕೊಳಕ್ ರೆಡಿ ಇದ್ದೀವಿ. ನಮ್ಮ ಅಕ್ಕ ತಂಗಿಯರ್ನೆಲ್ಲರನ್ನು ಪಕ್ಕದಲ್ಲಿ ನಮ್ಮ ಪಕ್ಷ ಕೂರಿಸ್ಕೊಳ್ಳಿ. ಬೇಡ ರೀ, ನಿಮ್ಗೆ ಅದ್ರ ಹಿಂದಿನ ಗುಟ್ಟು ನಿಮ್ಗೆ ಗೊತ್ತಿಲ್ಲ. ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಬೇಡ ಬೇಡ, ಅದನ್ನ ಮುಗಿಸ್ತೀನಿ, ಆಮೇಲೆ ಕೇಳಿ. ನೀವು ಕ್ಷೇತ್ರ ಮರು ವಿಂಗಡಣೆ ಅಂತ ಹೇಳ್ತಾ ಇದ್ದೀರಾ. ಹೋಲ್ ಹಾರ್ಟ್ಲಿ ವೆಲ್ಕಮ್. ನಾವು ಕ್ಷೇತ್ರ ಮರು ವಿಂಗಡಣೆ ಮಾಡಿದಾಗ ನಾವೇನ್ ಮಾಡಿದ್ವಿ ತಮಗೂ ಗೊತ್ತಿರಬೇಕು. ನಾನು ಅವಾಗ ಹೊಸದಾಗಿ ಬಂದಿದ್ದೆ ಅವಾಗ ರಾಜಕಾರಣದಲ್ಲಿ. ಒಂದ್ ನಿಮಿಷ, ಯಾವ ರೀತಿ ಹಿಯರಿಂಗ್ ಆ ರೀತಿ ಇವ್ರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಇವ್ರು ಹಿಯರಿಂಗ್ ಅದೆಲ್ಲ ಮಾಡೋದಿಲ್ಲ. ಇವರೆಲ್ಲ ಈಗ ರೆಡಿ ಆಗ್ಬಿಟ್ಟಿದೆ, ಮ್ಯಾಪ್ ರೆಡಿ ಆಗಿದೆ ಇವ್ರದ್ದು. 2029 ಇಲೆಕ್ಷನ್, ಅದ್ರ ಮುಂದಿನ ಇಲೆಕ್ಷನ್, ಬರೀ ಇಲೆಕ್ಷನ್ ಗೆಲ್ಲುವಂತ ಮಷಿನರಿ ಇವರು. ಈ ಅಬ್ಜೆಕ್ಷನ್ ಯಾರು ಕೇಳಲ್ಲ ರೀ. ನಮ್ಮ ವಿರೋಧ ಪಕ್ಷದ ನಾಯಕರೇ 2 ಸತಿ ಲೆಟರ್ ಬರೆದ್ರು, ಮಹಿಳಾ ಮಸೂದೆ ಬಿಲ್ ಅನ್ನ ನೀವು ಮಂಡಿಸ್ಕೊಂತ ಮೊದಲು ಕರೀರಿ ನಮ್ಮನ್ನ ಅಂತ. ಅದಕ್ಕೆ ಇವರು ಲೆಕ್ಕಕ್ಕಿಡ್ಲಿಲ್ಲ. ಇನ್ನು ಯಾರ್ರೀ ಅಬ್ಜೆಕ್ಷನ್? ಸಾಮಾನ್ಯ ಜನ ನೀವು ನಾವು ಅಬ್ಜೆಕ್ಷನ್ ಮಾಡಿದ್ರೆ ಕೇಳ್ತಾರ ಇವರು? ಈಗಾಗ್ಲೇ ರೆಡಿ ಆಗ್ಬಿಟ್ಟಿದೆ ಅವ್ರದ್ದು. ಅವ್ರು ಬರ್ಕೊಂಡು ಇಟ್ಕೊಂಡಿದ್ದಾರೆ ಹೊತ್ತಿಗೆಯನ್ನ. ಅಷ್ಟೇ ಅಷ್ಟೇ ಅಷ್ಟೇ. 100% ಇದು ಬರೀ ಬಿಜೆಪಿಯವರಿಗೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿ ಇದು ವಿಮೆನ್ ರಿಸರ್ವೇಶನ್ ಬಿಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದ್ರಲ್ಲಿ ಬೇರೆ 2 ಮಾತೇ ಇಲ್ಲ. ನೋಡಿ, ನೀವೀಗ ಒಂದು ಹೈಪೋಥೆಟಿಕಲ್ ಅಲ್ಲ, ಎಷ್ಟು ಉದಾಹರಣೆಗಳನ್ನ ಹೇಳಿ ನಾನು ನಿಮ್ಗೆ. 1, 2, 3 ಕೌಂಟ್ ಮಾಡ್ತಿದ್ರೆ ಹೇಳ್ತೀನಿ ನಾನು ನಿಮ್ಗೆ ಉದಾಹರಣೆಗಳನ್ನ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಏನು 10 ವರ್ಷದ ಇವರ ರಾಜಕಾರಣದಲ್ಲಿ ಇವ್ರು ಹೇಳೋದೇ ಒಂದು, ಮಾಡೋದೇ ಒಂದು. ಹೇಗ್ರಿ ಇವ್ರ ಮೇಲೆ ವಿಶ್ವಾಸ ಇಡ್ಲಿಕ್ಕೆ ಸಾಧ್ಯ? 23ರಲ್ಲಿ ಮಸೂದೆ ಆಗಿದ್ದನ್ನ ಯಾಕೆ 30 ತಿಂಗಳು ತಡ ಮಾಡಿದ್ರು? ಅಂದ್ರೆ ಅದ್ರದ್ದು ಬ್ಯಾಕ್ ಗ್ರೌಂಡ್ ಅದನ್ನ ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ರ ಇವ್ರ ಮೇಲೆ ವಿಶ್ವಾಸನೇ ಇಲ್ಲ. ಹೈಪೋಥೆಟಿಕಲ್ ಅನ್ನೋದೇ ಇಲ್ಲ. ಯಾಕಂದ್ರೆ ನಾವು ಅನುಭವ ಆಗಿದೆ ನಮ್ಗೆ. ವಿ ಆರ್ ಎಕ್ಸ್ಪೀರಿಯನ್ಸ್ಡ್. ಹೈಪೋಥೆಟಿಕಲ್ ಆಗಿ ನಾವು ವಿಚಾರಣೆ ಮಾಡ್ತಾ ಇಲ್ಲ. ವಿ ಆರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್. ಮೇಡಮ್, ಇವಾಗ 23ರಿಂದ ಮಹಿಳಾ ಮೀಸಲಾತಿ ಜಾರಿ ಬಿಲ್ ಪಾಸ್ ಆಗಿದೆ, ಕಾನೂನು ರಚನೆ ಆಗಿದೆ. ಯಾಕೆ ಅನುಷ್ಠಾನಕ್ಕೆ ನೀವು ಅದನ್ನು ಒತ್ತಾಯ ಮಾಡ್ತಾ ಇಲ್ಲ? ಒತ್ತಾಯ ಯಾಕಂತಂದ್ರೆ ಈಗಾಗಲೇ 545 ನೀವು ಕೊಡಬೇಕು, ಇಲ್ಲ ಡಬಲ್ ವೋಟಿಂಗ್ ಏನಾದ್ರೂ ನೀವು ಡಿಮಾಂಡ್ ಇಡ್ತೀರಾ? ನೋಡಿ, ನಾವು ಈಗಾಗಲೇ ಒತ್ತಾಯ ಮಾಡಿದ್ದಕ್ಕೇನೆ ಅವರು 2 ಬಾರಿ ನಾವು ಲೆಟರ್ನು ಬರ್ದಿದ್ವಿ ಅಂತ ಹೇಳಿದ್ವಿ, ಮಾತಾಡಿರು ಅಂತ ಹೇಳಿದ್ವಿ, ಸರ್ವಪಕ್ಷದ ಸಭೆನೂ ಕರಿ ಅಂತ ಹೇಳಿದ್ವಿ. ಅದಕ್ಕೆ ಅವರು ಒಪ್ಕೊಳ್ತಾ ಇಲ್ಲ. ಏಕಾಏಕಿ ದಿಢೀರ್ ಅಂತ ಮಸೂದೆಯನ್ನ ಮಂಡನೆ ಮಾಡಿದ್ರು. ವಿಂಗಡಣೆ ಬಗ್ಗೆ ಅವರು ಮನಸ್ಸಿಗೆ ಬಂದಂಗೆ ಮಾಡ್ತಾರೆ ಅನ್ನುವಂತ ಸುಳ್ಳು ನಿಮ್ಗೆ ಏನಾದ್ರು ಸಿಕ್ಕಿತ್ತಾ? ಮಾಹಿತಿ ಏನಾದ್ರು? ಅವ್ರ ಕಾಯಕನೇ ಅದು, ಮಾಹಿತಿ ಸುಳಿವು ಅಲ್ಲ. ನಾವು ಕಳೆದ 10 ವರ್ಷದಿಂದ ಅವ್ರು ನೋಡ್ತಾ ಇದೀವಿ. ಅವ್ರು ಇಲೆಕ್ಷನ್ ನ ಗೆಲ್ಲಬೇಕು ಅಷ್ಟೇ ಅವ್ರ ಕಾಯಕ. ಅದ್ ಏನ್ ಮಾಡ್ತಾರೆ, ಅದ್ ಯಾವ ರೀತಿ ಮಾಡ್ತಾರೆ, ಹೆದರ್ಸ್ತಾರ, ಬೆದರಿಸ್ತಾರ, ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರ, ಇಡಿ ಕಳಿಸ್ತಾರ, ಇನ್ನೊಂದ್ ಮಾಡ್ತಾರ. ಈಗ ಅದೆಲ್ಲ ಮಾಡಿ ಮುಗಿಸಿದ್ರು. ಯಾವ್ಯಾವ್ರನ್ನ ಯೂಸ್ ಮಾಡ್ತಾರೆ. ಅವರ ಕಾಂಗ್ರೆಸ್ ನಲ್ಲಿ ಇದ್ದಾಗ ಅವ್ರು ಬಹಳ ಕೆಟ್ಟವರಾಗಿರ್ತಾರೆ, ಅವ್ರು ಬಹಳ ಲಂಚಕೋರರಾಗಿರ್ತಾರೆ, ಅವ್ರ ಹೆಸರು ತುಂಬಾ ಕೆಟ್ಟಿರುತ್ತೆ. ಅವ್ರು ಬಿಜೆಪಿಗೆ ಹೋದ ತಕ್ಷಣ ಬಿಜೆಪಿ ವಾಷಿಂಗ್ ಮಷಿನ್ ನಲ್ಲಿ ಅವ್ರು ಕ್ಲೀನ್ ಆಗ್ತಾರೆ.